ಪರಮೇಶ್ವರ್ ಅವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಡ್ರಿಲ್ ಮಾಡಬೇಕಾಗ್ಯದ ಮೊದಲು. ಪೊಲೀಸರ ಒಟ್ಟು ಸಂಖ್ಯೆ ಕಮ್ಮಿ ಇದೆ. ಪೊಲೀಸರಿಗೆ ಸಾಕಷ್ಟು ಒತ್ತಡಗಳಿದ್ದಾವೆ. ಪೊಲೀಸರು ತಪ್ಪು ಮಾಡೋದಿಲ್ಲ ಅಂತ ಎಂದೂ ಹೇಳಿಲ್ಲ. ನಾವು ಯಾವಾಗ ಇದಗಾ ಪ್ರಕರಣದಿಂದ ಹಿಡ್ಕೊಂಡು ಇದಗಾದಲ್ಲಿ ಧ್ವಜ ಹಾರಿಸೋ ಪ್ರಕರಣದಿಂದ ಹಿಡ್ಕೊಂಡು ಇದಗಾ ಪ್ರಕರಣದಲ್ಲಿ ಧ್ವಜ ಹಾರಿಸೋ ಸಂದರ್ಭದಲ್ಲಿ ಮುಂದೆ ಇದೇ ಸರ್ಕಾರ, ಕರ್ನಾಟಕದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಚಿಸಿದಂಥ ಆಯೋಗವೇ ಇದನ್ನು ನಿರ್ವಹಿಸಿದಂಥ ರೀತಿಯ ಬಗ್ಗೆ ಬಹಳಷ್ಟು ಕಳವಳವನ್ನು ವ್ಯಕ್ತಪಡಿಸಿದೆ. ಆ ಸಂದರ್ಭದಲ್ಲಿ ಸೊ ಒಂದು ಧ್ವಜ ಹಚ್ಚೋದು, ಹೈಕೋರ್ಟ್ ಆರ್ಡರ್ ವಾಸ್ ಇನ್ ಪ್ಲೇಸ್. ಆವಾಗ ನಮ್ಮನ್ನು ಒಳಗಡೆ ಹಾಕಿ ಹೊಡೆದು ಎಲ್ಲ ಮಾಡಿದ್ದಾರೆ. ಯಾಕೆ? ಭಾರತ ಧ್ವಜ ಹಾರಿಸುವ ಸಂಬಂಧ. ಈ ರೀತಿ ಪೊಲೀಸರು ಅನೇಕ ಸರ್ತಿ ತಪ್ಪು ಮಾಡ್ತಾರೆ, ನಾವು ಮಾಡೋದಿಲ್ಲ ಅಂತ. ಆವಾಗ ಹೋರಾಟ ಮಾಡೋದಿರುತ್ತದೆ, ಬಾಯಿಂದ ಘೋಷಣೆಗಳನ್ನು ಕೂಗುವುದು, ಇದೆಲ್ಲ ಇದ್ದೇ ಇರ್ತದೆ. ಆದರೆ ಪೊಲೀಸರ ಮೇಲೆ ಕಲ್ಲು ತೂರುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅದಾದ ನಂತರ ಇದು ಅವರಿಗೆ ಒತ್ತಡದಲ್ಲಿ, ಪೊಲೀಸರಿಗೆ ಇವತ್ತು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಒತ್ತಡ ಇದೆ. ಯಾಕಂದರೆ ಓವರಾಲ್ ಸಂಖ್ಯೆ ಕಮ್ಮಿ ಇದೆ. ಮತ್ತು ಹಿಂದೂ ಕೂಡ ಔರಾದ್ಕರ್ ಏನೊಂದು ಕಮಿಟಿ ಮಾಡಿ ಸರ್ಕಾರ ವರದಿ, ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ಸರ್ಕಾರ, ರಾಜ್ಯ ಸರ್ಕಾರ. ಸೊ ಹಾಗಾಗಿ ಪೊಲೀಸರು ಸಾಕಷ್ಟು ಒತ್ತಡದಲ್ಲಿದ್ದಾರೆ. ಈ ಒತ್ತಡದಲ್ಲಿದ್ದಾಗ 2 ಗಂಟೆಗೊಮ್ಮೆ ನೀವು ಮಾರ್ಚ್ ಎಲ್ಲಿ ಮಾಡಬೇಕು? ಅಂದರೆ ಒಬ್ಬನ ಅಡ್ಡಾಡ್ಬೇಕು, ನಾವು ಹುಚ್ಚುಗತ್ತೆ ಮಂದಿ ಏನಂತಾರೆ ಹಂಗೆ ಅಡ್ಡಾಡಿದ್ದಾರೆ. ಪೊಲೀಸರದ್ದು ಅದೇ ವಾದ ಸರ್. ಈಗ ಮದುವೆ ಕಡೆ ಇರುತ್ತೆ, ದೇವಸ್ಥಾನ ಕಡೆ ಇರುತ್ತೆ, ಅಲ್ಲಿ ಟ್ರಸ್ಟಾಗಿ ನಾವು ಹೆಂಗೆ ಮಾಡೋಕ್ಕೆ ಅದೇ ಅಂದರೆ ಬುದ್ಧಿಲ್ಲ ಏನ್ರೆ ಆದೇಶ ಹೊಡಿಸೋದು. ಒಟ್ಟ ಕರ್ನಾಟಕ ಸರ್ಕಾರ ಪೂರಾ ತನ್ನ ಮತಿಭ್ರಮಣೆಗೊಂಡಿದೆ. ನಾ ಹೇಳೋದು ಪೊಲೀಸರಿಗೆ ಹೊರಡಿಸಿರುವಂಥ ಈ ಆದೇಶ, ಇದಕ್ಕೆ ಕವಡೆ ಕಾಸಿನ ಕಿಮ್ಮತ್ತಿದ್ದು, ಆಗಲಾರದಂಥ ಆದೇಶ ಇದು.